ನಮಸ್ತೆ ಸ್ನೇಹಿತರೆ, ಬನ್ನಿ ಇವತ್ತೊಂದು ಸ್ಪೆಷಲ್ ಆಗಿರುವಂಥ ಪಾಯಸ ಮಾಡೋಣ. ಸಬ್ಬಕ್ಕಿ ಮತ್ತು ಶೇವಿಗೆ ಹಾಕಿಬಿಟ್ಟು, ಇದಕ್ಕೆ ಹಾಲು ಹಾಕೋದು ಬೇಡ, ಸಕ್ಕರೆ ಹಾಕೋದು ಬೇಡ, ಆದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಯಾಕೆ ಕಾಯೋದು, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಸಬ್ಬಕ್ಕಿನ ನೆನೆ ಹಾಕಿದ್ದೆ. ತುಂಬ ಚೆನ್ನಾಗಿ ನೆನಿಬೇಕು. ಇದು ನಂದಿಲ್ಲ ಅಂದರೆ ಬೇಗ ಬೇಯೋದಿಲ್ಲ, ಹಾಗಾಗಿ ಚೆನ್ನಾಗಿ ನೆನೆಸ್ಕೊಳ್ಬೇಕು. ಹಾಗೆಯೇ ನಾನಿಲ್ಲೊಂದು ಪಾತ್ರೆ ತೊಗೊಂಡ್ಬಿಟ್ಟು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ನೀರು ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಸಬ್ಬಕ್ಕಿನ ಹಾಕಿ ಬೇಯಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ಹೇಗೆ ಬೇಯಬೇಕಂದ್ರೆ ಇದು ನೀರಿನ ಕಲರು ಬರಬೇಕು, ಆ ರೀತಿ. ನೀವು ಸಬ್ಬಕ್ಕಿನ ಆದಷ್ಟು ನಾಳೆ ಇವಾಗ ಪಾಯಸ ಮಾಡ್ತೀನಿ ಅಂದರೆ ಇವತ್ತು ರಾತ್ರಿಯೇ ನೆನೆಸಿಡಿ, ಆವಾಗ ಚೆನ್ನಾಗಿ ನಂದಿರುತ್ತೆ, ಹಾಗೆ ಬೇಗ ಕೂಡ ಬೇಯುತ್ತೆ. ನೋಡಿ ಇವಾಗ ಬೆಂದಿದೆ. ಆದಷ್ಟು ಸ್ಲಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ನೀರು ಕಲರ್ ಬಂದಿದೆ ಅಲ್ವಾ, ಈ ರೀತಿ ಬೆಂದಿದೆ ಅಂದರೆ ಸರಿಯಾಗಿ ಬೆಂದಿದೆ ಅಂದ್ಬಿಟ್ಟು. ಇವಾಗ ನಾವು ಇದಕ್ಕೆ ಏನು ಹಾಕಬೇಕು ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಶೇವಿಗೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಶೇವಿಗೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ. ಹಾಗೆಯೇ ಶೇವಿಗೆ ಬೇಗ ಬೇಯುತ್ತೆ ಅಲ್ವಾ, ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ, 1-2 ನಿಮಿಷದಲ್ಲಿ ಬೆಂದು ಬಿಡುತ್ತೆ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು. ಬನ್ನಿ, ಇವಾಗ ಶೇವಿಗೆ ಬೆಂದಿದೆ ನೋಡಿ. ನಾನಿಲ್ಲೊಂದು 2 ಜನಕ್ಕೆ ಆಗೋಷ್ಟು ಪಾಯಸನ ಮಾಡ್ತಾಯಿದ್ದೀನಿ. ನೀವೇನಾದರೂ ಜಾಸ್ತಿ ಮೆಂಬರ್ಸ್, ನಿಮ್ಮ ಮನೇಲಿ ಜಾಸ್ತಿ ಮೆಂಬರ್ಸ್ ಇದ್ದರೆ ಅವ್ರಿಗೆ ಎಷ್ಟು ಬೇಕೋ ನೋಡಿಬಿಟ್ಟು ಅಷ್ಟು ಮಾಡ್ಕೊಳ್ಬೋದು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕಾದ್ಮೇಲೆ ಬೆಲ್ಲನ ಹಾಕ್ಕೊಳ್ಳೋಣ. ಬೆಲ್ಲ ಸ್ವೀಟ್ ಎಷ್ಟು ಬೇಕೋ ನೋಡಿಬಿಟ್ಟು ಅಷ್ಟು ಸ್ವೀಟ್ ಹಾಕ್ಕೊಳ್ಬೇಕು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಅದು ಬೆಲ್ಲ ಎಲ್ಲ ಕರಗಬೇಕಲ್ವ, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಯಿತು. ತುಂಬಾ ಈಸಿ ಮಾಡೋದಕ್ಕೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದಾದಮೇಲೆ ಏಲಕ್ಕಿ ಪುಡಿ ಹಾಕಿದರೆ ಪಾಯಸ ರೆಡಿಯಾಗಿದೆ. ಬೇಗನೆ ಮಾಡ್ಬೋದು. ನೀವು ಯಾರು ಗೆಸ್ಟ್ ಬಂದಾಗ ಸ್ಪೆಷಲಾಗಿ ಏನನ್ನಾದರೂ ಮಾಡಬೇಕು ಅನ್ನಿಸಿದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕೋ ಎಲ್ಲ ವೀಡಿಯೋಗಳನ್ನು ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಈ ರೀತಿ ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು.